ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ರಾಜ ವಿಷ್ಣುವರ್ಧನ ಹಾಗೂ ರಾಣಿ ಶಾಂತಲೆಯ ಒಂದು ಕಥೆನ ಹೇಳ್ತಿದ್ದೀನಿ. ಈ ಕಥೆನ ತಿಳಿಯೋಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಯ್ಸಳ ರಾಜ ವಿಷ್ಣುವರ್ಧನ ತುಂಬ ಬಲಶಾಲಿ, ಸದೃಢ ಹಾಗೂ ವಿನಯವಂತ. ಹಾಗೂ ನಾಟ್ಯ ರಾಣಿ ಶಾಂತಲ ತುಂಬ ಸುಂದರ, ಸಜ್ಜನಶೀಲೆಯಾದ ಇವರಿಬ್ಬರನ್ನು ಪರಿಚಯ ಮಾಡಿಸಿಕೊಡುತ್ತೇನೆ. ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಪಟ್ಟ ಕಟ್ಟಿದ ಮೇಲೆ ಅವರ ತಾಯಿ ಮಹಾದೇವಿಯವರು ಅವರಿಗೆ ಮದುವೆ ಮಾಡಲು ಹೆಣ್ಣು ಹುಡುಕುತ್ತಿರುತ್ತಾರೆ. ಆಗ ಅವರಿಗೆ ಶಾಂತಲೆ ಕಂಡಳು. ಶಾಂತಲೆಯ ಜೀವದ ಗೆಳತಿ ಲಕ್ಷ್ಮಿಯು ಅವರ ಜೊತೆ ಇದ್ದರು. ಮಾರಸಿಂಗಮಯ್ಯ ಮಾಚಿಕಬ್ಬೆಯ ಏಕಮಾತ್ರ ಪುತ್ರಿ ಶಾಂತಲೆ ಹಾಗೂ ಪಂಡಿತರ ಸಾಕು ಮಗಳು ಲಕ್ಷ್ಮಿ ಇವರಿಬ್ಬರನ್ನು ಕೊಟ್ಟು ರಾಜರಿಗೆ ವಿವಾಹ ಮಾಡಿಸುತ್ತಾರೆ. ನಂತರ ಶಾಂತಲೆಗೆ ಪಟ್ಟ ಕಟ್ಟುತ್ತಾರೆ. ಶಾಂತಲೆಗೆ ಮಕ್ಕಳಾಗದ ಕಾರಣ ಲಕ್ಷ್ಮಿಗೆ ಮಕ್ಕಳಾದರೆ ಪಟ್ಟ ಕಟ್ಟುವಂತಿಲ್ಲ ಹಾಗೂ ರಾಜ ವಿಷ್ಣುವರ್ಧನರ ಸಾಕು ಮಗ ಕುವರ ವಿಷ್ಣು ಗರುಡನಾದ ಕಾರಣ ಅವನಿಗೂ ಪಟ್ಟ ಕಟ್ಟುವಂತಿಲ್ಲ ಎಂದು ತುಂಬ ಯೋಚಿಸಿ ಅವರು ರಾಜನಿಗೆ ದೇವರ ದರ್ಶನಕ್ಕೆ ಹೋಗಿ ಬರುವೆನು ಎಂದು ಹೇಳಿ ಕುವರ ವಿಷ್ಣುವನ್ನು ಕರೆದುಕೊಂಡು ಶಿವಗಂಗೆ ಬೆಟ್ಟವನ್ನು ತಲುಪುತ್ತಾರೆ. ಶಿವಗಂಗೆ ತಲುಪಿದ ನಂತರ ಕುವರ ವಿಷ್ಣುವನ್ನು ನೀರು ತರಲೆಂದು ಅರ್ಚಕರ ಮನೆಗೆ ಕಳುಹಿಸಿ ಶಾಂತಲೆಯು ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯಲ್ಲಿರುವ ಕೋಡಗಳ ಬಸವನ ಪ್ರದಕ್ಷಿಣೆ ಬಂದು ಅಲ್ಲಿಂದ ಕೆಳಗೆ ಹಾರಿ ಪ್ರಾಣ ಬಿಡುತ್ತಾರೆ. ಅಷ್ಟರಲ್ಲಿ ಕುವರ ವಿಷ್ಣುವು ಇವರನ್ನು ಹುಡುಕಿಕೊಂಡು ಅಕ್ಕ ಅಕ್ಕ ಎಂದು ಕೂಗುತ್ತಿರುತ್ತಾರೆ. ಆಗ ದನ ಕಾಯುವ ಹುಡುಗನೊಬ್ಬ ರಾಜ ಉಡುಗೆ ತೊಟ್ಟ ಹೆಂಗಸೊಬ್ಬರು ಕೋಡಗಲ ಬಸವನ ಕಡೆ ಹೋದರು ಎಂದು ಹೇಳುತ್ತಾರೆ. ಆಗ ಅವರು ಬೆಟ್ಟ ಹತ್ತಿ ಕೆಳಗೆ ನೋಡುತ್ತಾರೆ. ಆಗ ಅವರಿಗೆ ಶಾಂತಲೆಯ ದೇಹ ಕಾಣಿಸುತ್ತದೆ. ಶಾಂತಲೆಯ ದೇಹವನ್ನು ನೋಡಿದ ಕೂಡಲೇ ಏನು ಯೋಚಿಸದೆ ಅಲ್ಲಿಂದ ಅಕ್ಕ ಎಂದು ಹಾರಿ ಪ್ರಾಣ ಬಿಡುತ್ತಾರೆ. ಈ ವಿಷಯ ಸಾರಥಿಗೆ ಗೊತ್ತಾಗಿ ಸಾರಥಿಯು ದ್ವಾರ ಸಮುದ್ರದಲ್ಲಿರುವ ಮಹಾರಾಜರಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಇಂತಹ ಘೋರವಾದ ವಿಷಯವನ್ನು ನನ್ನ ನಾಲಿಗೆ ಹೇಳಿತಲ್ಲ ಎಂದು ಅವರು ಅವರ ನಾಲಿಗೆಯನ್ನು ಸೀಳಿ ಪ್ರಾಣ ಬಿಡುತ್ತಾರೆ. ಆಗ ರಾಜರೇ ರಥವನ್ನು ಓಡಿಸಿಕೊಂಡು ಶಿವಗಂಗೆ ಮುಟ್ಟಿದರು. ಅಲ್ಲಿ ಶಾಂತಲೆಯ ದೇಹವನ್ನು ಹುಡುಕಿ, ಶಾಂತಲೆ ಎಲ್ಲಿರುವೆ, ನನ್ನನ್ನು ನೋಡು, ನನ್ನನ್ನು ಬಂದು ಸೇರು ಎಂದು ಬಹುದುಃಖಿತರಾಗಿ ಕೂಗುತ್ತಿದ್ದರು. ಸೂರ್ಯಾಸ್ತವಾಗುವುದರೊಳಗೆ ನೀನು ಬರದಿದ್ದರೆ ನಾನು ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ಹೇಳುತ್ತಿದ್ದರು. ಅಷ್ಟರಲ್ಲಿ ಮಂತ್ರಿಗಳು ಲಕ್ಷ್ಮಿಯನ್ನು ಅಲ್ಲಿಗೆ ಕರೆತಂದರು. ಶಾಂತಲೆಯ ಆತ್ಮ ಮಹಾರಾಜರ ಪರಿಸ್ಥಿತಿಯನ್ನು ನೋಡಿ ಬಹಳ ದುಃಖ ಪಡುತ್ತಿತ್ತು. ಲಕ್ಷ್ಮಿಯನ್ನು ನೋಡಿ ಆನಂದದಿಂದ ಲಕ್ಷ್ಮಿಯ ದೇಹ ಸೇರಿತು. ಆಗ ಲಕ್ಷ್ಮಿಯು ಪ್ರಭುಗಳ ಬಳಿಗೆ ಓಡಿ ಬಂದು, ಪ್ರಭು, ಇಲ್ಲಿ ನೋಡಿ, ನಿಮ್ಮ ಶಾಂತಲೆ ಬಂದಿದ್ದೇನೆ. ಇನ್ನು ಮುಂದೆ ಶಾಂತಲೆಯೂ ನಾನೇ, ಲಕ್ಷ್ಮಿಯೂ ನಾನೇ ಎಂದು ಹೇಳುತ್ತಾ ನನ್ನ ಬಾಯ ಕುವರ ವಿಷ್ಣು ನನಗಾಗಿ ನೀರು ತುಂಬಿದ್ದಾನೆ ಎಂದು ಹೇಳಿ ನೀರನ್ನು ತರಿಸಿ ಅಲ್ಲಿಂದ ಮಹಾರಾಜರನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಕುವರ ವಿಷ್ಣುವಿನ ದೇಹವನ್ನು ಸತೀಸೋವರಿಗೆ ಒಪ್ಪಿಸಿದರು. ಅದಾದ ನಂತರ ಲಕ್ಷ್ಮಿಯ ಮಕ್ಕಳಾಗುತ್ತದೆ. ಲಕ್ಷ್ಮಿಯ ಮಕ್ಕಳಿಗೆ ಪಟ್ಟ ಕಟ್ಟುತ್ತಾರೆ ಹಾಗೂ ಶಾಂತಲೆಯ ಆಸೆ ಈಡೇರಿತು. ಶಿವಗಂಗೆ ಬೆಟ್ಟವು ಬೆಂಗಳೂರು ಮತ್ತು ತುಮಕೂರು ಹೆದ್ದಾರಿಯಲ್ಲಿದೆ. ಇಂದಿಗೂ ಶಿವಗಂಗೆ ಬೆಟ್ಟವು ಸಾಕ್ಷಿಯಾಗಿದೆ. ಇಂದಿಗೂ ಶಿವಗಂಗೆ ಬೆಟ್ಟವನ್ನು ಎಲ್ಲರೂ ಹೋಗಿ ನೋಡಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.